ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಚಾನಲ್ಗೆ ಸ್ವಾಗತ. ಮುಖ್ಯವಾಗಿ ಈ ವಿಡಿಯೋ ಯಾರು 300 ರೂಪೀಸ್ ಪೇ ಮಾಡಿ ಕಾಲೇಜ್ ಲಿಸ್ಟ್ ತೆಗೆದುಕೊಂಡಿದ್ದೀರಲ್ಲ ಅವರು ಈ ಒಂದು ಮುಖ್ಯವಾದ ವಿಷಯಗಳನ್ನು ನೋಡಲೇಬೇಕು. ನಾನು ನಿಮ್ಮ ರ್ಯಾಂಕ್ 1,00,000 ಮೇಲೆ ಇದ್ದರೂ ಕೂಡ ನಿಮಗೆ ಸೀಟು ಸಿಗುತ್ತೆ ಅಂತ ಒಂದು ಕಾಲೇಜ್ ಲಿಸ್ಟನ್ನು ಕೊಟ್ಟಿದ್ದೀನಿ. ಅದು ಮುಖ್ಯವಾಗಿ ನಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆ ಕಟಪ್ಪನ್ನು ನೋಡಿಕೊಂಡು ನಿಮ್ಮ ಒಂದು ಕ್ಯಾಟಗರಿ ರ್ಯಾಂಕು ಎಲ್ಲವನ್ನು ತುಂಬ ಅನಲೈಸ್ ಮಾಡಿ ಮ್ಯಾನ್ಯುವಲ್ ಆಗಿ ತುಂಬ ಕಷ್ಟಪಟ್ಟು ಆ ಒಂದು ಲಿಸ್ಟನ್ನು ರೆಡಿ ಮಾಡಿ ಕೊಟ್ಟಿದ್ದಿದೆ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯವನ್ನು ನೀವು ಗಮನಿಸಬೇಕು. ನೀವು ನಾನು ಸಿವಿಲ್ ಮಾಡ್ತೀನಿ, ಮೆಕ್ಯಾನಿಕಲ್ ಮಾಡ್ತೀನಿ ಅಂತ ಹೇಳಿರ್ತೀರ. ಆವಾಗ ನಾನು ಅದನ್ನು ಆಧರಿಸಿ ಒಂದು ಕಾಲೇಜ್ ಲಿಸ್ಟನ್ನು ಕೊಟ್ಟಿರ್ತೇನೆ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಸಿವಿಲ್ ಏನು ಮಾಡ್ತೀಯಾ, ನೀನು ಕೂಡ ಕಂಪ್ಯೂಟರ್ ಸೈನ್ಸ್ ಮಾಡು, AI ಮಾಡು ಅಂತ. ಆವಾಗ ಏನು ನಾನು ಒಂದು ಕೊಟ್ಟಿರ್ತೀನಲ್ಲ ಆ ಲಿಸ್ಟ್ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡದಿದ್ದರೆ ನಿಮಗೆ ಆ ಒಂದು ಕಂಪ್ಯೂಟರ್ ಸೈನ್ಸು AI ಸೀಟು ಸಿಗದೆ ಹೋಗ್ಬೋದು. ಯಾಕಂದರೆ ಆ ಒಂದು ನಾನು ಏನು ಲಿಸ್ಟ್ ಕೊಟ್ಟಿರ್ತೀನಲ್ಲ ಅದು ಸಿವಿಲ್ ಕೋರ್ಸ್ಗೆ ಸಂಬಂಧಿಸಿದ್ದಾಗಿರ್ತದೆ. ಆದ ಕಾರಣ ಸಿವಿಲ್ ಕೋರ್ಸ್ಗೆ ಸಿಗುವಂಥ ಒಂದು ರ್ಯಾಂಕು ಒಂದು ಕಾಲೇಜು ಮತ್ತು ಕಂಪ್ಯೂಟರ್ ಸೈನ್ಸ್ಗೆ ಸಿಗುವಂಥ ಒಂದು ಕಾಲೇಜಿಗೆ ರ್ಯಾಂಕಿಗೆ ತುಂಬ ಅಜಗಜಾಂತರ ಇರ್ತದೆ. ಆದ ಕಾರಣ ನೀವು ಯಾವ ಕೋರ್ಸಿಗೆ ಹೋಗ್ತೀರಾ ಅನ್ನೋದು ನಿಮ್ಮ ರ್ಯಾಂಕ್ ಮೇಲೆ ತುಂಬ ಡಿಪೆಂಡ್ ಆಗಿರ್ತದೆ. ನೀವು ಯಾವ ಕೋರ್ಸ್ ಅಂತ ಹೇಳಿ ಲಿಸ್ಟ್ ತೆಗೆದುಕೊಂಡಿದ್ದೀರಾ ಅದೇ ಕೋರ್ಸ್ಗೆ ಹೋದರೆ ನಿಮಗೆ ಕಾಲೇಜುಗಳು ಸಿಗ್ತವೆ. ಈಗ ನೀವು ಯಾವ ಕ್ಯಾಟಗರಿ ಮತ್ತು ನಮಗೆ ಏನು ಒಂದು ಕೋಟಾಗಳಿವೆ ಅಂತ ಹೇಳಿದರೆ ಅದರ ಪ್ರಕಾರ ನಾನು ಲಿಸ್ಟ್ ಮಾಡಿ ಕೊಟ್ಟಿದ್ದಿದೆ. ಮತ್ತು ಇನ್ನೊಂದು ಅತ್ಯಂತ ಮುಖ್ಯವಾದ ವಿಚಾರ ನೀವು ಏನು ಗಮನಿಸಬೇಕಂದ್ರೆ, ಯಾರ ರ್ಯಾಂಕು ತುಂಬ ದೂರ ಇದೆ, ಒಂದು 80,000 ಜನರಲ್ ಮೆರಿಟ್ ಇದ್ದರೂ ಕೂಡ 60,000 80,000 ಅಥವಾ ಏನಾದರೂ ನಿಮಗೆ ರಿಸರ್ವೇಷನ್ ಇದ್ದರೂ ಕೂಡ 1,00,000 ಮೇಲೆ ಇದ್ದವರಿಗೆ ನಿಮಗೆ ಮಾರ್ಕ್ ರೌಂಡ್ನಲ್ಲಿ ಮತ್ತು ಫಸ್ಟ್ ರೌಂಡ್ನಲ್ಲಿ ಯಾವುದೇ ಸೀಟು ಅಲಾಟ್ ಆಗದೆ ಇರಬಹುದು. ಏಕೆಂದರೆ ಹೀಗೆ ಏಕಾಗ್ತದೆ ಅನ್ನೋದನ್ನು ಇಲ್ಲೊಂದೆರಡು ಉದಾಹರಣೆ ಹೇಳಿ ನಿಮಗೆ ಹೇಳ್ತೀನಿ. ಈಗ ಒಂದು ನೋಡಿ, ಅಮಿಟಿ ಯೂನಿವರ್ಸಿಟಿ ಅಂತ E302 ಇದರ ಒಂದು CET ಕೋಡು. ಇಲ್ಲಿ ರೌಂಡ್ 1ನಲ್ಲಿ ಕಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಜನರಲ್ ಮೆರಿಟ್ ಇದು 55,368 ಇದೆ ರೌಂಡ್ 1ನಲ್ಲಿ. ರೌಂಡ್ 2ಅಲ್ಲಿ ನೋಡಿ 71,176 ನೋಡಿ, ಆಲ್ಮೋಸ್ಟ್ ಒಂದು 16,000 ಜಂಪ್ ಆಯಿತು. ಇನ್ನು ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ 81,962 ಅಂದರೆ ಫಸ್ಟ್ ರೌಂಡ್ಗೂ ಮತ್ತು ಎಕ್ಸ್ಟೆಂಡೆಡ್ ರೌಂಡ್ಗೂ ಸುಮಾರು 26,000 ಅಂದರೆ 25ರಿಂದ 25,000ಇಂದ 26,000 ಜಂಪ್ ಆಯಿತು. ಮತ್ತು ಇನ್ನೊಂದು ಉದಾಹರಣೆ ಕೊಡ್ತೀನಿ. E171 ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಯಲಹಂಕ, ಬೆಂಗಳೂರಲ್ಲಿ ಇರುವಂಥ ಕಾಲೇಜು. ಇಲ್ಲಿ ನೋಡಿ, ಇದರ ರೌಂಡ್ 1 ಕಟ್ ಆಫು 65,681 ಇದೆ. ರೌಂಡ್ 2ದ್ದು 82,563 ಇದೆ. ಅಂದರೆ ಇಲ್ಲೂ ಕೂಡ ಒಂದು ಆಲ್ಮೋಸ್ಟ್ 16,000 ಗ್ಯಾಪು. ಆಮೇಲೆ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ 90,153 ಇದೆ. ಅಂದರೆ ಇಲ್ಲೂ ಕೂಡ ಒಂದು 25,000 ಗ್ಯಾಪ್ ಆಯಿತು ಫಸ್ಟ್ ರೌಂಡ್ಗೆ ಮತ್ತು ಎಕ್ಸ್ಟೆಂಡೆಡ್ ರೌಂಡ್ಗೆ. ಇಲ್ಲಿ ಇನ್ನೊಂದು ನಿಮಗೆ ಉದಾಹರಣೆ ಕೊಡ್ತೀನಿ ನೋಡಿ, ಇದು ತುಂಬ ಇಂಪಾರ್ಟೆಂಟ್. E297 ಇದರ ಒಂದು ಕೋಡು. ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಯಲಹಂಕ, ಬೆಂಗಳೂರಲ್ಲಿ. ಈ ಆದಿತ್ಯ ಕಾಲೇಜಿನಲ್ಲಿ ಫಸ್ಟ್ ರೌಂಡ್ ಕಟ್ ಆಫು ಜನರಲ್ ಮೆರಿಟು ಕಂಪ್ಯೂಟರ್ ಸೈನ್ಸ್ಗೆ 76,732. ಸೆಕೆಂಡ್ ರೌಂಡ್ ಕಟ್ ಆಫ್ ನೋಡಿ 1,05,184 ಅಂದರೆ ಆಲ್ಮೋಸ್ಟ್ 25,000 ಫಸ್ಟ್ ರೌಂಡ್ಗೆ ಸೆಕೆಂಡ್ ರೌಂಡ್ಗೆ. ಆಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಅಂತೂ 2,70,555 ನೋಡಿ, ಎಷ್ಟು 1,00,000 ಇದ್ದದ್ದು ಸೆಕೆಂಡ್ ರೌಂಡ್ನಲ್ಲಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ 2,70,555 ನೋಡಿ. ಫಸ್ಟ್ ರೌಂಡ್ನಲ್ಲಿ 76,000 ಇತ್ತು, ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದಾಗ 2,70,555 ಅಂದರೆ ಆಲ್ಮೋಸ್ಟ್ 2,00,000 ಜಂಪ್ ಆಗಿಬಿಡ್ತು ಇದರ ಒಂದು ಕಟ್ ಆಫ್. ಹೀಗೆ ಏಕಾಗ್ತದೆ ಅನ್ನೋದನ್ನು ನಾವೀಗ ನೋಡೋಣ. ನೋಡಿ, ಮಾರ್ಕ್ ರೌಂಡ್ನಲ್ಲಿ ಎಲ್ಲರೂ ರೇಸ್ನಲ್ಲಿರ್ತಾರೆ. ಆಗ ಮಾರ್ಕ್ ರೌಂಡ್ನಲ್ಲಿ ನಿಮಗೆ ಸೀಟ್ ಅಲಾಟ್ ಆಗೋದಿಲ್ಲ. ಆಗಂತೂ ಅಡ್ಮಿಷನ್ ಮಾಡೋದು ಏನೂ ಇರೋದಿಲ್ಲ, ಅದು ಸುಮ್ಮನೆ ತಿಳುವಳಿಕೆಗೆ, ಅದನ್ನು ಬಿಟ್ಬಿಡೋಣ. ಈಗ ಫಸ್ಟ್ ರೌಂಡ್ನಲ್ಲಿ ಕೂಡ ಎಲ್ಲರೂ ರೇಸ್ನಲ್ಲಿ ಇರ್ತಾರೆ. ಯಾರು ಮೆಡಿಕಲ್ಲು, ಡೆಂಟಲ್ಲು ಅಂದರೆ BDS, BAMS, ಅಗ್ರಿಕಲ್ಚರು, ವೆಟ್ರಿನರಿ, ನರ್ಸಿಂಗು, ಹಿಂಗೆ ಎಲ್ಲ ಕೋರ್ಸ್ ಮಾಡೋರು ಕೆಲವೊಮ್ಮೆ ಏನಾಗ್ತದೆ, ಅವರ ಒಂದು ರ್ಯಾಂಕ್ ಇಂಜಿನಿಯರಿಂಗ್ದು ಸ್ಟ್ರಾಂಗ್ ಇರ್ತದೆ ಕಂಪೇರ್ ಟು ಮೆಡಿಕಲ್. ನೀಟ್ ರ್ಯಾಂಕ್ಗಿಂತ ಈ ಒಂದು CET ಅವರ ಇಂಜಿನಿಯರಿಂಗ್ ಕೋರ್ಸ್ದ ರ್ಯಾಂಕು ಚೆನ್ನಾಗಿರ್ತದೆ. ಅಗ್ರಿಕಲ್ಚರ್ ಮತ್ತು ವೆಟ್ರಿನರಿಗಿಂತನೂ ಇದು ಚೆನ್ನಾಗಿತ್ತಂದರೆ ಅವ್ರಿಗೆ ಇಂಜಿನಿಯರಿಂಗ್ ಸೀಟು ಅಲಾಟ್ ಆಗ್ತದೆ. ಆದರೆ ಅವ್ರಿಗೆ ಇಂಜಿನಿಯರ್ ಮಾಡಲಿಕ್ಕೆ ಮನಸ್ಸಿರೋದಿಲ್ಲ, ಸುಮ್ಮನೆ ಹಾಕುವಾಗ ಹಾಕಿರ್ತಾರೆ. ಆಗ ಅವರು ಇಂಜಿನಿಯರಿಂಗ್ ಕೋರ್ಸನ್ನು ತೆಗೆದುಕೊಳ್ಳೋದಿಲ್ಲ, ಅವರು ಮುಂದುವರೆಯೋದಿಲ್ಲ ಇದರಲ್ಲಿ. ನಂತರ ಅವರು ಬೇರೆ ಕಡೆ ವಿಚಾರ ಮಾಡ್ತಾರೆ. ಆವಾಗ ಸೆಕೆಂಡ್ ರೌಂಡ್ನಲ್ಲಿ ಏನಾಗ್ತದೆ,
ಆ ಒಂದು ಅಲ್ಲಿಂದ ಜಂಪ್ ಆಗ್ತದೆ. ಯಾರ್ಯಾರು ಇಂಜಿನಿಯರಿಂಗ್ ಕೋರ್ಸ್ ತೆಗೆದುಕೊಳ್ಳೋದಿಲ್ಲ ಅಥವಾ ಅವ್ರಿಗೆ ನಮಗೆ ಇದಕ್ಕಿಂತ ಒಳ್ಳೆ ಕಾಲೇಜು ಸಿಗೋದಿಲ್ಲ ಅಂತ ಅವ್ರು ಮೊದಲೇ ವಿಚಾರ ಮಾಡಿ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಹೋಗ್ಬಿಡ್ತಾರೆ. ಹೀಗಾಗಿ ಜಂಪ್ ಆಗ್ತದೆ. ಸೆಕೆಂಡ್ ರೌಂಡ್ನಲ್ಲಿ ಏನಾಗ್ತದೆ ಅಂದರೆ, ಸೆಕೆಂಡ್ ರೌಂಡ್ನಲ್ಲಿ ನೀವು ಸೀಟನ್ನು ವಿತ್ಹೋಲ್ಡ್ ಮಾಡಬೇಕಂದ್ರೆ ಫೀಸನ್ನು ತುಂಬಲೇಬೇಕು. ಇಲ್ಲಿ ಒಂದು ಮೇಜರ್ ಚೇಂಜ್ ಆಗ್ತದೆ. ಫೀಸನ್ನು ಯಾವಾಗ ಫೀಸ್ ತುಂಬಬೇಕು ಅಂದಾಗ ಗಂಭೀರವಾಗಿ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೆಲವೊಮ್ಮೆ ವಿದ್ಯಾರ್ಥಿನಿಯರಿರ್ತಾರೆ, ಅವರ ಫಾದರ್ ಜಾಸ್ತಿ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಆಗ ಅವರು ಬೆಂಗಳೂರಿಗೆ ಏನು ಹೋಗ್ತಾರೆ, ಇದಕ್ಕೇನು ಹೋಗ್ತಾರೆ, ಬೇಡ ಇಲ್ಲೇ ಇದ್ದೂರಲ್ಲಿ ಕಲೀಲಿ, ಇಷ್ಟು ಫೀಸ್ ಇದೆ ಮ್ಯಾನೇಜ್ಮೆಂಟದ್ದು, ನಾ ಮ್ಯಾನೇಜ್ಮೆಂಟ್ ಹಚ್ಚಿಬಿಡ್ತೀನಿ, ಅಲ್ಲಿ ಬೆಂಗಳೂರಿಗೆ ಮೈಸೂರಿಗೆ ಹೋಗೋದು ಬೇಡ ಅಂತ ಅಂತಾರೆ. ಅಥವಾ ಅದೇನು ಅಷ್ಟೊಂದು ಒಳ್ಳೆ ಕಾಲೇಜಿಲ್ಲ ಸಿಕ್ಕಿದ್ದು, ಆ ಕಾಲೇಜು ಬೇಡ, ಇಲ್ಲೇ ಮನೆ ಹತ್ರದಲ್ಲೇ ಇನ್ನೊಂದು ಕಾಲೇಜ್ ಇದೆ ಚೆನ್ನಾಗಿದೆ, ಅಲ್ಲೇನು ಡೊನೇಷನ್ನು ಭಾಳಿಲ್ಲ, ಫೀಸ್ ಭಾಳಿಲ್ಲ, ಅಲ್ಲಿ ಹಚ್ತೀನಿ ಅಂತ. ಹೀಗಾಗಿ ಆಗ ಟೈಮು ಕೂಡ ಒಂದು 2 ದಿನ ಕೊಟ್ಟಿರ್ತಾರೆ KEAದವರು. ಇವರು ಏನು ಮಾಡ್ತಾರೆ, ಆ ಟೈಮ್ನಲ್ಲಿ ಡಿಸೈಡ್ ಮಾಡಿ ಈ ಒಂದು CET ಸೀಟನ್ನು ತೆಗೆದುಕೊಳ್ಳೋದಿಲ್ಲ. ಇವರು ಬಿಟ್ಬಿಡ್ತಾರೆ. ಇವರು ಬಿಟ್ಟು ಆ ಒಂದು CET ಪ್ರಕ್ರಿಯೆಯಿಂದ ಇವರು ಫೀಸನ್ನು ತುಂಬದೇ ಇರೋದ್ರಿಂದ ಇವರು ಒಂದು ಸೀಟನ್ನು ವಿತ್ಹೋಲ್ಡ್ ಮಾಡಿಕೊಂಡ್ರೆ ಫೀಯನ್ನು ತುಂಬಲೇಬೇಕಾಗ್ತದೆ. ಆದರೆ ಇವರು ಅದನ್ನು ಮಾಡೋದಿಲ್ಲ. ಆಗ ಏನಾಗ್ತದೆ, ಇಲ್ಲಿ ಒಂದು ನಮಗೆ ಮೇಜರ್ ಚೇಂಜ್ ಕಾಣಿಸಿಗುತ್ತದೆ. ಒಂದು ಸೆಕೆಂಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬಹಳಷ್ಟು ಜಂಪ್ ಆಗ್ತದೆ. ಯಾಕಂದರೆ ಬಹಳಷ್ಟು ಅಲ್ಲಿಯವರೆಗೆ ಅವರು ಗಂಭೀರವಾಗಿ ವಿಚಾರಣೆ ಮಾಡಿರೋದಿಲ್ಲ, ನಾನು ಇಂಜಿನಿಯರಿಂಗ್ ಮಾಡಬೇಕೋ ಬೇಡವೋ, ನಾನು CET ಮೂಲಕವೇ ಹೋಗ್ಲಾ, ಅಥವಾ ನಾನು ನಮ್ಮ ಮನೆ ಹತ್ತಿರದಲ್ಲಿರುವ ಅಥವಾ ನಮ್ಮ ಊರಿನಲ್ಲಿರುವಂತಹ ಮ್ಯಾನೇಜ್ಮೆಂಟ್ ಸೀಟ್ ತೆಗೆದುಕೊಳ್ಳ ಅಂತ ಅವಾಗ ಅವರು ಗಂಭೀರವಾಗಿ ವಿಚಾರ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಲ್ಲಿಯವರೆಗೆ ಅವರ ತಂದೆ ತಾಯಿಗಳು ಬಹಳಷ್ಟು ಗಂಭೀರವಾಗಿರೋದಿಲ್ಲ, ಸ್ಟೂಡೆಂಟ್ ಕೂಡ ಗಂಭೀರವಾಗಿರೋದಿಲ್ಲ. ಹಾಗಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಲಿ ತುಂಬ ಒಂದು ಮೇಜರ್ ಏನಾಗ್ತದೆ, ಚೇಂಜ್ ಆಗ್ತದೆ. ಬಹಳಷ್ಟು ರ್ಯಾಂಕ್ ದೂರ ಹೋಗುವಂಥ ಸಾಧ್ಯತೆ ಇರ್ತದೆ. ಆದ ಕಾರಣ ನಾವು ಆ ಒಂದು ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ರೌಂಡನ್ನು ಕನ್ಸಿಡರ್ ಮಾಡಿ ನಿಮ್ಮ ಒಂದು ರ್ಯಾಂಕ್ ಎಷ್ಟೇ ದೂರ ಇದ್ರೂ ಕೂಡ ನಿಮಗೆ ಒಂದು CET ಮುಖಾಂತರ ಸೀಟು ಸಿಗುತ್ತೆ ಅಂತ ಹೇಳ್ತೀವಿ. ಮತ್ತು CET ಮೂಲಕ ಸೀಟು ತೆಗೆದುಕೊಳ್ಳುವುದು ಏನೇನು ನಿಮಗೆ ಒಂದು ಲಾಭ ಇದೆ ಅಂತಂದರೆ, ಮೊದಲನೇದು ನಿಮ್ಮದು ಫೀಸ್ ಕಡಿಮೆ ಆಗುತ್ತೆ, ಮತ್ತು ನಿಮಗೆ ಮುಂದೆ ಸ್ಕಾಲರ್ಶಿಪ್ಗಳು ಕೂಡ ದೊರೆಯುವ ಸಾಧ್ಯತೆ ಇರ್ತದೆ. ಈಗ ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಒಂದು 4 ಲಕ್ಷ 5 ಲಕ್ಷ ಫೀಸ್ ತುಂಬಿಕೊಂಡು ನೀವು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋದಾಗ ನೀವು ಸ್ಕಾಲರ್ಶಿಪ್ಗೆ ಅರ್ಹತೆಯನ್ನು ಪಡೆದುಕೊಳ್ಳೋದಿಲ್ಲ. ಅದೇ ನೀವು CET ಮುಖಾಂತರ ಸೀಟನ್ನು ಪಡೆದುಕೊಂಡಿದ್ದ ಆದರೆ ಮತ್ತು ನೀವು OBC ವರ್ಗಕ್ಕೆ ಸೇರಿದವರಾದರೆ ನಿಮಗೆ ಬಹಳಷ್ಟು ಸ್ಕಾಲರ್ಶಿಪ್ಗಳು ಸಿಗುವ ಸಾಧ್ಯತೆ ಇರ್ತದೆ. ಕೆಲವೊಮ್ಮೆ ವರ್ಷಕ್ಕೆ 60,000ದಿಂದ 70-80 ಸಾವಿರದವರೆಗೆ ಸ್ಕಾಲರ್ಶಿಪ್ಗಳು ದೊರೀತವೆ. ನಿಮಗೆ 4 ವರ್ಷದಲ್ಲಿ 2-3 ಲಕ್ಷ ನಿಮ್ಗೆ ಸ್ಕಾಲರ್ಶಿಪ್ಪೇ ಬಂದ್ಬಿಡ್ತದೆ. ಆದ ಕಾರಣ CETಯಿಂದ ಹೋಗುವುದು ಒಂದು ಉತ್ತಮ ಮಾರ್ಗ ಆಗಿರ್ತದೆ. ಅದರಲ್ಲಿ ಮಧ್ಯಮ ವರ್ಗದವರಿಗೆ, ಯಾರಿಗೆ ಹಣಕಾಸಿನ ತೊಂದರೆ ಇರ್ತದೆ, ಅವರಿಗೆ ತುಂಬ ಒಳ್ಳೆಯ ಒಂದು ಇದು ಮಾರ್ಗ ಆಗಿರ್ತದೆ. ಆದ ಕಾರಣ ನಾವು CETಯಿಂದ ಹೋಗಬೇಕು ಅಂತ ನಾನು ನಿಮಗೆ ಒತ್ತು ಕೊಟ್ಟು ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಯಾರು ತುಂಬ ರ್ಯಾಂಕ್ ದೂರ ಇರ್ತದೆ ಅವರಿಗೆ 100% ನಿಮಗೆ ಸೀಟು ಸಿಗ್ತದೆ ಅಂತ ನಾನು ಹೇಳೋದಿಲ್ಲ. ಆದರೂ ಕೂಡ ಈಗಾಗಲೇ ಯಾರು ತುಂಬ ರ್ಯಾಂಕ್ ದೂರ ಇದೆ ಅವರ ಒಂದು ನಾವು ಲಿಸ್ಟನ್ನು ಮತ್ತೊಮ್ಮೆ ನೋಡಿ ಅವರಿಗೆ ರ್ಯಾಂಕ್ ಅನುಗುಣವಾಗಿ ಸೀಟು ಸಿಗಲಿ ಅಂತ ಬೇಕಾದರೆ ಮತ್ತೊಮ್ಮೆ ನಾವು ಅದನ್ನು ನಾನು ನೋಡಿ ಇನ್ನೊಂದು ನಿಮಗೆ ರಿವೈಸ್ ಲಿಸ್ಟನ್ನು ಕೂಡ ಕೊಡಬಹುದು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.